ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಚಿತ್ರಾನ್ನ ಮಾಡೋಣ ಅಂಥೇಳಿ ಎಲ್ಲೋ ರೈಸು ಲೆಮನ್ ರೈಸು ಆ ಥರ ಏನಾದ್ರು ಹೇಳ್ಬೋದು. ಅದು ಚಿತ್ರಾನ್ನ, ಅದಕ್ಕೆ ಬೇಕಾಗಿರೋದು ಪೀನಟ್ಸು, ಇದರಲ್ಲಿ ಚನ್ನ ದಾಲು ಮತ್ತು ಉರ್ದ್ ದಾಲು ಎರಡೂ ಇದೆ. ಹುರಿದು ಲೈಮ್ ಜ್ಯೂಸು, ಇದು ಸುಮ್ಮನೆ ಇಟ್ಟಿರೋದು ತೋರ್ಸೋಕ್ಕೆ, ಇಷ್ಟು ಜ್ಯೂಸ್ ಇದ್ದರೆ ಸಾಕು. ಬಟ್ ಇದು ಎಂಡಲ್ಲಿ ಸ್ಟವ್ ಆಫ್ ಆದಮೇಲೆ ಹಾಕಬೇಕು. ಇವಾಗೆಲ್ಲ ಟರ್ಮರಿಕ್ಕು, ಮಸ್ಟರ್ಡ್ ಸೀಡ್ಸು, ಸಾಲ್ಟು, ಇದರಲ್ಲಿ ಹಿಮಾಲಯನ್ ಸಾಲ್ಟ್ ಮಿಕ್ಸ್ ಆಗಿರೋದ್ರಿಂದ ರೆಡ್ ಇದೆ, ಜೀರಾ, ಕರಿಬೇವು ಸೊಪ್ಪು ಅಂದರೆ ಕರಿ ಲೀವ್ಸು ಡ್ರೈ ಆಗಿದೆ ಆದರೆ, ಮತ್ತು ಸಿಲ್ಯಾಂಟ್ರೋ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಹ್ಯಾಲಪಿನೋ ತೊಗೊಂಡಿದ್ದೀನಿ, ಆಯಿಲ್ ಇದಿಷ್ಟು ಬೇಕು. ಆಮೇಲೆ ರೈಸ್ ಆಗಿದೆ, ಆಗಲೇ ಮಾಡಿ ಮುಂಚೆನೇ ಇಟ್ಕೋಬೇಕು ರೈಸ್ನ. ಈಗ ಒಂದೊಂದೇ ಹಾಕೋದನ್ನು ತೋರಿಸ್ತೀನಿ. ಫಸ್ಟ್ ಎಣ್ಣೆ ಪಾತ್ರೆಗೆ ಹಾಕ್ಕೋಬೇಕು. ಅದಾದಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕೋಕೋನಟ್ಟು ತೊಗೊಂಡಿದ್ದೀನಿ ಮೇಲ್ಗಡೆ ಹಾಕೋಕ್ಕಷ್ಟೇ. ಇದೂ ಅಷ್ಟೇ ಆಫ್ ಆದಮೇಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಇದು ಫ್ರೆಶ್ಶು ತೊಗೊಂಡು ಬರ್ತೀನಿ ಮನೆ ಹಿಂದ್ಗಡೆ ಇರೋ ಗಿಡದಿಂದ. ಇದು ಸ್ವಲ್ಪ ಡ್ರೈ ಆಗಿದೆ. ಇದಿಷ್ಟು ಮಾಡೋದು ಹೇಗೆ ಅಂದರೆ, ಫಸ್ಟು ಎಣ್ಣೆ ಹಾಕೋಬೇಕು, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಅರಿಶಿನ, ಅದಾದಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಹುರಿದ ದಾಲು ಇದು, ಆಮೇಲೆ ಪೀನಟ್ಸು, ಇದೆಲ್ಲ ರೋಸ್ಟ್ ಮಾಡಬೇಕು. ಆಮೇಲೆ ಅದೆಲ್ಲ ರೋಸ್ಟ್ ಆಗೋದ್ಮೇಲೆ ಹಸಿಮೆಣಸಿನ್ಕಾಯಿ ಹೆಚ್ಚಬೇಕು, ಕಟ್ ಮಾಡಬೇಕು, ಅದನ್ನು ಹಾಕಬೇಕು. ಅದಾದಮೇಲೆ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಲೆಮನ್ ಜ್ಯೂಸು ಅದಷ್ಟು ಹಾಕಿದ್ರೆ ಆಗಿರುತ್ತೆ. ಆಮೇಲೆ ರೈಸ್ ಮಿಕ್ಸ್ ಮಾಡಬೇಕು. ಸಾಲ್ಟ್ ಒಂದು ಸ್ವಲ್ಪ ಎಂಡಲ್ಲಿ ಹಾಕ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಮತ್ತು ಹ್ಯಾಲಪಿನ್ಯೋಸು, ಚಿಲ್ಲಿ ಅದಷ್ಟು ಕಟ್ ಮಾಡಿಟ್ಟಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪು ನನ್ನ ಗಿಡದಲ್ಲಿ ಇದೆ, ಬಟ್ ಸ್ವಲ್ಪನೇ ಇದೆ, ಅದಕ್ಕೆ ಇದು ಸ್ವಲ್ಪ ಒಣಗೋಗಿದೆ, ಬಟ್ ವಾಸನೆ ಇದೆ ಇನ್ನು. ಸೊ ಅದನ್ನೇ ಹಾಕ್ತೀನಿ, ಕರಿಬೇವನ್ನ. ಇದಿಷ್ಟು ಸಾಕು. ಒಂದು ಸ್ವಲ್ಪ ಇಂಗು ಇಟ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಇಂಗು ತೊಗೊಂಡಿದ್ದೀನಿ. ಇದು ಇಂಗು ಇಷ್ಟು ತೊಗೊಂಡಿದ್ದೀನಿ. ಇದು ಕೋಕೋನಟ್ಟು, ಇದು ಸಾಕು. ನಾವು 3 ಕಪ್ ರೈಸ್ನ ಮಾಡ್ತಾಯಿರೋದು. ಸೊ 3 ಕಪ್ಪಿಂದ ರೈಸಿಗೆ ಇಷ್ಟು ಸಾಕು, 3 ಕಪ್ಸ್ ಆಫ್ ರೈಸ್ಗೆ. ಓಕೆ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೆಥಡ್. ಒಂದು 3 ಸ್ಪೂನ್ಸು 4 ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ, ಆಲಿವ್ ಆಯಿಲ್ ಅಂದು. ಸ್ಟವ್ ಆನ್ ಮಾಡೋಣ ಈಗ. ಎಣ್ಣೆ ಸ್ವಲ್ಪ ಕಾಯಿಲೆ, ಮೀಡಿಯಮ್ ಹೀಟಿಗೆ ಇಟ್ಟಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಮೇಲೆ ಜೀರಿಗೆ ಹಾಕಿದ್ರೆ ಅಷ್ಟು ಬೇಗ ಹೊಟ್ಟಲ್ಲ ಅದು, ಅದರಿಂದ ಅದರ ಮೇಲೆ ಹಾಕ್ಬಿಡಿ, ಇಲ್ಲಾಂದರೆ ಎಲ್ಲ ಕಡೆ ಸ್ಪ್ಲ್ಯಾಶ್ ಆಗುತ್ತೆ. ಸೊ ಅದು ಮಸ್ಟರ್ಡ್ ಸೀಡ್ಸು, ಜೀರಾ ಅಂದರೆ ಕುಮಿನ್ ಸೀಡ್ಸು, ಅದು ಸ್ವಲ್ಪ ಸ್ಪ್ಲ್ಯಾಶ್ ಆಗಿದಾಗ ಇದು ಹಾಕಬೇಕು, ಚನ್ನ ದಾಲು ಮತ್ತು ಹುರಿದ ದಾಲು. ಅದು ಸ್ವಲ್ಪನೇ ಲೈಟ್ ಕಲರ್ ಬಂದಾಗ ಇದನ್ನು ಹಾಕೋಣ, ಯಾಕಂದರೆ ಇದ್ರ ಜೊತೆಲಿ ಮತ್ತೆ ಫ್ರೈ ಆಗುತ್ತೆ ಅದು ಪೀನಟ್ಸ್ ಜೊತೆಲಿ. ಆಮೇಲೆ ಗ್ರೀನ್ ಚಿಲ್ಲಿ, ಈಗ
ಉರದ್ ದಾಲು ಸ್ವಲ್ಪ ಹೊತ್ತಾಯಿತು, 1 ಮಿನಿಟು ಅಷ್ಟು ಸಾಕು. ಇದ್ರ ಜೊತೆಲಿ ಫ್ರೈ ಆಗುತ್ತೆ. ಅದೇ ಕರ್ಬೇವಿನ ಸೊಪ್ಪು ಹಾಕ್ಬೋದು. ಕರಿ ಲೀವ್ಸು, ಡ್ರೈಯೋ ಹಾಕ್ತಾಯಿದ್ದೀನಿ, ಫ್ರೆಶೋ ಹಾಕ್ತಾಯಿದ್ದೀನಿ. ಈ ಥರ ಫುಲ್ಲಿ ರೋಸ್ಟ್ ಆದಮೇಲೆ ಈ ಥರ ಓಪನ್ ಆಗುತ್ತೆ, ಕ್ರ್ಯಾಕ್ ಥರ ಆಗುತ್ತೆ. ಅವಾಗ ಆಗಿದೆ ಅಂತ ನೋಡಿ, ಈ ಥರ ಕ್ರ್ಯಾಕ್ಸ್ ಆಗುತ್ತೆ. ಇವಾಗ ಟರ್ಮರಿಕ್ಕು ಮತ್ತು ಇಂಗು, ಗ್ರೀನ್ ಚಿಲ್ಲಿ, ಸಾಲ್ಟು, ಬೇಕು ಅಂದರೆ ಆಮೇಲೆ ಹಾಕ್ಬೋದು. ಮತ್ತು ತುಂಬ ಲೋ ಮಾಡಬೇಕು ಇವಾಗ ಹೀಟ್ನ, ನನ್ನ ಬೇಳೆ ಎಲ್ಲ ಸೀದು ಹೋಗ್ಬಾರ್ದು ಅಂತ. ಇವಾಗ ಇದು 1 ಮಿನಿಟ್ ಆಯಿತು ಗ್ರೀನ್ ಚಿಲ್ಲಿ ಆದಮೇಲೆ. ಆಫ್ಟರ್ ಎ ಮಿನಿಟ್ ಆಫ್ ಮಾಡಬೇಕು. ಅಂದರೆ ಇನ್ನು ದಾಲೆಲ್ಲ ಸೀದೋಗ್ಬಾರ್ದು, ಪೀನಟ್ಸು ಸೀದೋಗ್ಬಾರ್ದು, ದಾಲೆ ಮೇನ್ ಸೀದೋಗೋದು. ಸೊ ಇವಾಗ ಆಫ್ ಮಾಡಬೇಕು. ಇವಾಗ ಲೈಮ್ ಜ್ಯೂಸು, ಕೋಕೋನಟ್ಟು, ಸಿಲಿಂಡ್ರು ಇದಿಷ್ಟು ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ರೈಸಿಗೆ ಮಿಕ್ಸ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಶೇರು ಮಾಡಿ. ಎಲ್ಲ ಇವಾಗ ಬಿಡಿ ಬಿಡಿ ಮಾಡ್ಕೋಬೇಕು. ಕೈ ತೊಳ್ಕೊಂಡು ಬಂದು ಕೈಯಲ್ಲೇ ಮಾಡ್ತೀನಿ. ಕೈ ವಾಶ್ ಮಾಡ್ಕೊಂಬಂದು ಕೈ ವಾಶ್ ಆಯಿತು. ಈಗ ನಮಗೆ ಇದನ್ನೆಲ್ಲ ಎಲ್ಲ ಬಿಡಿ ಬಿಡಿ ಆಯಿತು. ಈಗ ಇದನ್ನು ಹಾಕ್ಕೋಬೇಕು ಮಿಕ್ಸ್ ಮಾಡೋಕ್ಕೆ. ಎಷ್ಟು ಬೇಕೋ ಅಷ್ಟು ನೋಡ್ಕೊಬಿಟ್ಟು ಹಾಕ್ಕೋಬೋದು.
ಸಬ್ಸ್ಕ್ರೈಬ್ ಮಾಡಿ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಅಂತ ಸ್ಪೂನಲ್ಲಿ ಬೇಗ ಸ್ಪ್ಯಾಚುಲರಲ್ಲಿ ಮಾಡ್ಬೋದು. ಬಟ್ ಮನೆಗೆ ತಾನೆ, ಸೊ ಹ್ಯಾಂಡಲ್ಲಿ ಮಾಡ್ಬೋದು. ರೆಡಿ ಆಗಿದೆ ನೋಡಿ, ಎಂಜಾಯ್ ಮಾಡಿ. ಓಕೆ, ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಬಾಯ್ 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 ಬಾಯ್.